ಕಸದ ವಿಲೇವಾರಿನ ಆದ್ರೆ ಮತ್ತೆ ಜನರ ಜೇಬಿಗೆ ಕತ್ರಿನಾ. ತೆರಿಗೆ ಕೊಟ್ರು ಕಸಕ್ಕೆ ಪ್ರತ್ಯೇಕ ಶುಲ್ಕ ಯಾಕೆ? ಕಸದ ಯೋಜನೆನ ಜನರ ಮೇಲಿನ ಹೊಸ ಹೊರೆನಾ? ನಮಸ್ಕಾರ ವೀಕ್ಷಕರೇ, ಜಾಗನೂ ನಮ್ದೇ, ಕಸಾನು ನಮ್ದೇ, ದುಡ್ಡು ನಮ್ದೇ. ಆದ್ರೆ ಪ್ರಶ್ನೆ ಏನಪ್ಪಾ ಅಂದ್ರೆ, ಕಸದ ವಿಲೇವಾರಿ ಹೆಸರಲ್ಲಿ ಸಾರ್ವಜನಿಕರ ಮೇಲೆ ಮತ್ತೆ ಹಣದ ಹೊರೆ ಆಗ್ತಿದ್ದಾರೆ. ಯಾಕೆ? ಅದನ್ನ ತಿಳ್ಕೊಳ್ತಾ ಹೋಗೋಣ, ಚರ್ಚೆ ಮಾಡ್ತಾ ಹೋಗೋಣ. ಬನ್ನಿ ವೀಕ್ಷಕರೇ, ಒಂದು ಯೋಜನೆ ಬರ್ತಿದೆ ಅಂತ ಹೇಳಿದ್ರೆ ಅದು ಜನರ ಮೇಲೆ ಯಾಗಪ್ಪ ಹೊರೆ ಆಗ್ತಾರೆ ಅನ್ನೋದನ್ನ ಮತ್ತೆ ಮತ್ತೆ ಸರ್ಕಾರ ಪ್ರೂವ್ ಮಾಡ್ತಾನೆ ಇದೆ. ಇದು ಪ್ರೂವ್ ಮಾಡೋಕ್ಕಿಂತ ಮುಂಚೆ ನಾವು ನಿಮ್ಗೆ ಸಾಕ್ಷಿ ಸಮೇತ ಕೆಲವೊಂದು ಫೋಟೋಸ್ಗಳನ್ನ, ಕೆಲವೊಂದು ಡಾಕ್ಯುಮೆಂಟ್ಸ್ ನ ತೋರಿಸ್ತಾ ಹೋಗ್ತೀವಿ, ನೋಡ್ತಾ ಹೋಗಿ. ಈ ಹಿಂದೆ ಅಂದ್ರೆ 2024ರಿಂದ 25ರವರೆಗೆ ಏನು ನಮ್ಮ ಕಂದಾಯ ಇಲಾಖೆಯಲ್ಲಿ ಕೆಲವೊಂದು ದಾಖಲೆಗಳು ಇದಾವೆ. ಘನತ್ಯಾಜ್ಯ ವಿಚಾರವಾಗಿ 2024ರಿಂದ 25ರವರೆಗೆ ಕೇವಲ 360 ರೂಪಾಯಿ ಮಾತ್ರ ಮೀಸಲಿಡ್ತಿತ್ತು, ಅಷ್ಟೇ ಕಟ್ ಮಾಡ್ಲಾಗ್ತಿತ್ತು. ಆದ್ರೆ ಆಫ್ಟರ್ ಗ್ಯಾರಂಟಿ ಯೋಜನೆ ನಮ್ಮ ಜನ ಕಸಕ್ಕೆ ಎಷ್ಟು ದುಡ್ಡು ಕಟ್ತಿದ್ದಾರೆ ಅಂದ್ರೆ 1560 ರೂಪಾಯಿ. ಇಮ್ಯಾಜಿನ್ ಮಾಡ್ಕೊಳ್ತೀರಾ? ಸುಮಾರು ಏನಿಲ್ಲ ಅಂದ್ರೂ 333% ಹೆಚ್ಚಳವಾಗಿ ನಾವು ಬರೀ ಕಸದ ವಿಲೇವಾರಿಗೆ ಶುಲ್ಕವನ್ನ ಕಟ್ತಿದ್ದೇವೆ ವೀಕ್ಷಕರೇ. ಅದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಅಂದ್ರೆ ಸುಮಾರು ಹಳೆಯದಕ್ಕಿಂತ ಈಗ 4.33 ಪಟ್ಟು ಹೆಚ್ಚಳವಾಗಿ ನಾವು ಕಸದ ವಿಲೇವಾರಿಗೆ ಹೆಚ್ಚು ಹಣವನ್ನ ಕಟ್ತಾ ಇದ್ದೇವೆ. ಆದ್ರೆ ಇದಕ್ಕೂ ಕೂಡ ಸರ್ಕಾರ ಒಂದು ವಿಶೇಷ ಮಾರ್ಗವನ್ನ ಕೂಡ ಕೊಟ್ಟಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಮುಖ ಪ್ರೋಟೀನ್ಸ್ ಲಿಮಿಟೆಡ್ ಅನ್ನೋದ್ರ ಜೊತೆಗೆ ಕೈ ಜೋಡಿಸಿದ್ರೆ ನಮ್ಗೆ ಈ 1560 ರೂಪಾಯಿಂದ ಮುಕ್ತಿ ಸಿಗುತ್ತೆ. ಹೇಗಪ್ಪ ಅಂತ ಹೇಳಿದ್ರೆ ಅದನ್ನು ವಿವರವಾಗಿ ವಿವರಿಸ್ತೀನಿ, ಕೇಳಿಸ್ಕೊಳ್ಳಿ. ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಸಂಸ್ಥೆ ಅಂದ್ರೆ BSWML ವತಿಯಿಂದ ಅಧಿಕೃತ ತ್ಯಾಜ್ಯ ಸಂಸ್ಕಾರಕ್ಕಾಗಿ ಮುಖ ಪ್ರೋಟೀನ್ಸ್ ಲಿಮಿಟೆಡ್ ಆಯ್ಕೆ ಮಾಡಲಾಗಿದೆ. ಇದು ತನ್ನ ಅಂಗಸಂಸ್ಥೆ ಮೂಲಕ ಬೆಂಗಳೂರು ಉತ್ತರ, ಬೆಂಗಳೂರು ಪೂರ್ವ ವಲಯದಲ್ಲಿ ಕಸ ಸಂಗ್ರಹಣೆ, ಸಂಸ್ಕರಣೆ ಕೆಲಸವನ್ನ ಮಾಡ್ತಿದೆ. ಇದು ಮೇನ್ ಆಗಿ ಮಾಡೋದೇನಪ್ಪಾ ಅಂತ ಹೇಳಿದ್ರೆ, ಮೀಟ್ ಆಗಿರ್ಬೋದು, ಅಂದ್ರೆ ಮಾಂಸ, ಮೀನು ಮತ್ತೆ ಇತರೆ ತೇವಾಂಶಗಳಿರುವಂತಹ ಒಂದು ತ್ಯಾಜ್ಯವನ್ನ ತೆಗೆದುಕೊಂಡು ಅದನ್ನ ಗೊಬ್ಬರ ಮಾಡೋದು ಅಥವಾ ಕೈಗಾರಿಕಾ ಬಳಕೆಗೆ ಉತ್ಪಾದನೆ ಮಾಡೋದಕ್ಕೆ ಪರಿವರ್ತನೆ ಮಾಡುವಂತಹ ಕೆಲಸವನ್ನ ಈ ಒಂದು ಸಂಸ್ಥೆ ಮಾಡ್ತಿದೆ. ಅಷ್ಟೇ ಅಲ್ಲ, ಮಿಟಿಗನಹಳ್ಳಿ ಮತ್ತು ಕನ್ನೂರು ಲ್ಯಾಂಡಿಂಗ್ ನಲ್ಲೂ ಕೂಡ ಈ ಒಂದು ವರ್ಷವೇ ಈ ಒಂದು ತ್ಯಾಜ್ಯ ಸಂಗ್ರಹಣೆಯ ವಿಚಾರವಾಗಿ, ಸಂಸ್ಕಾರದ ವಿಚಾರವಾಗಿ ವೈಜ್ಞಾನಿಕ ಜವಾಬ್ದಾರಿಯನ್ನ ಸಹ ಈ ಸಂಸ್ಥೆ ವಹಿಸ್ಕೊಂಡಿದೆ. ಅಲ್ಲದೆ ಇದಕ್ಕೋಸ್ಕರ ಅಂತಾನೆ, ಅಂದ್ರೆ ಕಸ ವಿಲೇವಾರಿಗಂತಾನೆ ನಮ್ಮ ಸರ್ಕಾರ ಈ ಒಂದು ಸಂಸ್ಥೆಗೆ ಕೊಟ್ಟಿರೋದು 77 ಎಕರೆ ಭೂಮಿಯನ್ನ. ಈ ಸಂಸ್ಥೆ ಕೂಡ 200ರಿಂದ 300 ಟನ್ ತೇವ ಕಸ ಸಂಸ್ಕರಣೆ ಮಾಡ್ತೀವಿ ಅಂತೇಳಿ ಘೋಷಣೆ ಸಹ ಮಾಡಿದೆ. ಮನೆ ಮನೆಗೆ ಬಂದು ಅವರೇ ಕಸವನ್ನ ಸಂಗ್ರಹಣೆ ಮಾಡ್ತಾರೆ, ಅದು ದೊಡ್ಡ ವಿಚಾರ ಅಲ್ಲ. ಆದ್ರೆ ಇಲ್ಲಿರೋ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಕೆಜಿ ಅಂದ್ರೆ 1 ಕೆಜಿ ನೀವು ಕಸವನ್ನ ಕೊಡೋದ್ರ ಜೊತೆಗೆ ಅವ್ರಿಗೆ 12 ರೂಪಾಯಿ ಪರ್ ಕೆಜಿ ತರ ಕೊಡ್ಬೇಕು. ಆಗ ಅವರು ಕಸವನ್ನ ತೆಗೆದುಕೊಂಡೋಗಿ ವಿಲೇವಾರಿ ಮಾಡಿ ನಂತರ ಅದನ್ನ ಸಂಸ್ಕರಣೆಯನ್ನ ಮಾಡ್ತಾರೆ. ಇದಕ್ಕೆ ಜನರೇ 12 ರೂಪಾಯಿ ಕೊಟ್ಟು ಅವ್ರ ಜೊತೆಗೆ ಒಪ್ಪಂದವನ್ನ ಮಾಡಿಕೊಂಡು ಆ ಒಪ್ಪಂದವನ್ನ ನಾವು ಕಂದಾಯ ಇಲಾಖೆಗೆ ತೋರಿಸಿದ್ರೆ ನಂತರವೇ ಇದೇನು ನಾವು ಈಗ ನೋಡ್ತಿದೀವಲ್ಲ 1560 ರೂಪಾಯಿ ಟ್ಯಾಕ್ಸ್ ಇಂದ ನಮ್ಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇಷ್ಟೇ ಗೌರ್ಮೆಂಟ್ ಮಾಡ್ತಿರೋದು. ಹೆಂಗೆ ಹೋದ್ರೂ ಓಡಿಸ್ಕೊಳ್ತಿರೋದು ಇಲ್ಲಿ ಸಾಮಾನ್ಯ ಜನರೇ. ಮನೆ ಕಟ್ಟೋದೇ ದೊಡ್ಡ ವಿಚಾರ. ಮನೆ ಕಟ್ಟಿ ಅದಕ್ಕೆ ಕಟ್ಟುವಂತಹ ಟ್ಯಾಕ್ಸ್ಗಳನ್ನ ನೋಡಿದ್ರೆ ರಬ್ಬಾಂಡೆ ಆಗ್ತಾ ಹೋಗ್ತಿರತ್ತೆ ಈಗಿನ ಜನಜೀವನ. ದುಬಾರಿ ಯಾಕೆ ಅಂತ ಪದೇ ಪದೇ ನಾವು ಯಾಕೆ ಹೇಳ್ತಿದೀವಿ ಅಂತ ಹೇಳಿದ್ರೆ, ಕೇವಲ 1 ವರ್ಷದಲ್ಲಿ ನೀವೇ ನೋಡ್ಬೋದು ಸುಮಾರು 4 ಪಟ್ಟು ಹೆಚ್ಚಳದ ಹಣವನ್ನ ನಾವು ಜನರು, ಸಾಮಾನ್ಯ ಜನರು ಇದೊಂದು ಬರೀ 20-30 ಸೈಟಿಗೆ ನಾವು ಕಟ್ತಿರೋದು. ನಾಟ್ ಓನ್ಲಿ 1 ಎಕರೆ ಆ ಥರ ಅಲ್ಲ, ಬರೀ 20-30 ಸೈಟಿಗೆ ನಾವು ಕಟ್ತಿರುವಂತಹ ಭೂಮಿಯ ಘನತ್ಯಾಜ್ಯ ನಿರ್ವಹಣೆಯ ಒಂದು ಅಮೌಂಟು. ನಾವು ಸಾಮಾನ್ಯ ಜನರು ಕೇಳಬೇಕಾಗಿರೋದು ಇಷ್ಟೇ, ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಕಸದ ನಿರ್ವಹಣೆಯಿಂದ ಅವ್ರಿಗೆ ಗೊಬ್ಬರ ಗ್ಯಾಸ್ ಸಿಗುತ್ತೆ, ಎಷ್ಟೊಂದು ಏನದು ಕೃಷಿಗೆ ಸಂಬಂಧಪಟ್ಟಂತಹ ಗೊಬ್ಬರಗಳು ಸಿಗುತ್ತೆ. ಅದರಿಂದ ಜನಕ್ಕೇನಾದ್ರೂ ದುಡ್ಡು ಕೊಡ್ತಾರಾ? ಜನಗಳಿಗೂ ದುಡ್ಡು ಕೊಡ್ತಾರೆ, ಜನಗಳಿಗೂ ಶೇರ್ ಇದೆ ಅಂತ ಹೇಳಿದ್ರೆ ಜನರು ಸಹ 12 ರೂಪಾಯಿನು 20 ರೂಪಾಯಿ ಕೊಡಕ್ಕೆ ರೆಡಿ ಇದೀವಿ. ಬಟ್ ಇದಕ್ಕೇನಾದ್ರೂ ಜನಗಳು ಕೊಡ್ತಾರಾ? ಜನಗಳಿಗೇನಾದ್ರೂ ಇವ್ರು ದುಡ್ಡು ಕೊಡ್ತಾರಾ? ನಿಜವಾಗ್ಲೂ ಇಲ್ಲ. ಅದನ್ನ ಅವ್ರೇನು ಲಿಮಿಟೆಡ್ ಅವ್ರಿದ್ದಾರೆ, ಅವ್ರು ಅದನ್ನ ದುಡ್ಡು ಮಾಡ್ಕೊಳ್ತಾರೆ, ಸರ್ಕಾರದವ್ರು ದುಡ್ಡು ಮಾಡ್ಕೊಳ್ತಾರೆ. ಯಾಕಂದ್ರೆ ಶೇರ್ಗಳು ಇರ್ತಾವಲ್ಲ, ಶೇರ್ಗಳು ಮಾಡ್ಕೊಂಡು ಹೋಗ್ತಿರ್ತಾರೆ. ಅದಕ್ಕೋಸ್ಕರ ಈ ಒಂದು ಒಪ್ಪಂದ ಏನಿದೆ ಇದು ಜನಗಳ ಮೇಲೆ ಹೊರೆ ಹಾಕ್ತಿದ್ದೀರಾ ಅಥವಾ ಕಸದ ನಿರ್ಮೂಲನೆಗೋಸ್ಕರ ನೀವು ಮಾಡ್ತಿರುವಂತಹ ಇದು ದೊಡ್ಡ ಒಪ್ಪಂದನ ಅಥವಾ ಜನಗಳ ಮೇಲೆ ಮಾಡ್ತಿರುವಂತಹ ಒಪ್ಪಂದನ? ಅದನ್ನ ನೀವೇ ತಿಳಿಸಿ, ಜನರೇ ತಿಳಿಸಿ ಸರ್ಕಾರಕ್ಕೆ ತಿಳಿಸ್ಬೇಕು. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು, ಇದಕ್ಕೆ ನಿಮ್ಮ ಕಮೆಂಟ್ಸ್ ಏನು ಅನ್ನೋದು ನೀವೇ ಈ ಒಂದು ವಿಡಿಯೋ ನೋಡಿದ್ರ ಮುಖಾಂತರ ಕಮೆಂಟ್ ಮುಖಾಂತರ ತಿಳಿಸಿ. ಇದು ಸರ್ಕಾರಕ್ಕೆ ಮುಟ್ಟುವವರೆಗೂ ಶೇರ್ ಮಾಡಿ. ಇದೇ ರೀತಿಯ ವಿಚಾರಕ್ಕಾಗಿ ನಮ್ಮ ಪ್ರಜಾಕಿರಣ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.